ಇನ್ನು ರೈತರ ಆಸ್ತಿ ಪಹಣಿಗಳಲ್ಲಿ ವಕ್ಫ್ ಬೋರ್ಡ್ ಹೆಸರು ಸೇರ್ಪಡೆಯಾಗ್ತಿರ್ತಕ್ಕಂಥ ವಿಚಾರ ಇದು ಕೂಡ ಸದನದಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಪರ್ಟಿಕ್ಯುಲರ್ ಆಗಿ ರೈತರ ಜಮೀನುಗಳನ್ನ ಇವರೇನು ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಚಿವ ಜಮೀರ್ ಅಹಮದ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ರೈತರ ಆಸ್ತಿ ಪಹಣಿಗಳಲ್ಲಿ ವಕ್ಫ್ ಬೋರ್ಡ್ ಹೆಸರು ಸೇರ್ಪಡೆ ವಿಚಾರ ವಿಧಾನ ಪರಿಷತ್ನಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ವಕ್ಫ್ ಜಾಗದಲ್ಲಿ ದೇವಾಲಯ ಕಟ್ಟಿದ್ರೆ ಅದನ್ನು ವಾಪಸ್ ಪಡೆಯಲ್ಲ. ಬಿಜೆಪಿಯವರ ತರಹ ಮಸೀದಿ ಕೆಳಗೆ ನಾವು ಶಿವಲಿಂಗವನ್ನು ಹುಡುಕಲ್ಲ. ರೈತರ ಬಳಿ ದಾಖಲಾತಿಗಳಿದ್ದರೆ ಅವರ ಜಾಗವನ್ನು ಮುಟ್ಟಲ್ಲ. ದೇವಾಲಯದ ಆಸ್ತಿಯನ್ನೂ ನಾವು ವಾಪಸ್ ಪಡೆಯಲ್ಲ ಅಂತ ಜಮೀರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಭಾಪತಿಗಳೇ, ನಮ್ಮ ಚಿಂತೆನೂ ಇಲ್ಲ, ನಮ್ಮ ಯೋಚನೆ ಇಲ್ಲ. ನಾವಿದ್ದಿದ್ದು ನಾನು ಹೋರಾಟ ಆಯ್ತಿದ್ದು ಏನು 17,000 ಎಕರೆ ಪ್ರೈವೇಟ್ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, ಅದು ವಾಪಸ್ ತೊಗೊಳ್ಬೇಕಂತ ನಾನು ಹಿನ್ನೆಲೆ. ಏನಕ್ಕಂದರೆ ಎಲ್ಲೋ ಒಂದು ಕಡೆ ನಾನು ಹೋಗಿ ದೇವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ಇದು ಅಲ್ಲನ ಆಸ್ತಿ ಅಂತೀವಿ, ಮುಜರಾಯ್ದು ದೇವರ ಆಸ್ತಿ ಅಂತೀವಿ. ನಾಳೆ ದಿನ ಇವತ್ತಿಲ್ಲ ಮನುಷ್ಯ ನಾಳೆ ಸಾಯಲೇಬೇಕು. ಯಾರೂ ಇಲ್ಲಿ ಊಟ ಹೊಡ್ಕೊಂಡು ಯಾರೂ ಕೂತ್ಕೊಳ್ಳಲ್ಲ. ನಾಳೆ ನನಗೆ ಜವಾಬ್ದಾರಿ ಸ್ಥಾನದಲ್ಲಿ ನಾನಿದ್ದೀನಿ. ನಾಳೆ ನನ್ನ ದೇವ್ರು ಕೇಳ್ಬೋದು, ನನ್ನ ಆಸ್ತಿ ನೀನು ಒಂದು ಅವಕಾಶ ಕೊಟ್ಟಿದ್ದಿಲ್ಲಪ್ಪ ನನ್ನ ಮಂತ್ರಿಯಾಗಿ, ಏನಪ್ಪ ಮಾಡಿದ್ದೀನಿ ಅಂತ ಅಲ್ಲಿ ಉತ್ತರ ಕೊಡೋದು ಹಿನ್ನೆಲೆ ಭಯ ಅಲ್ಲಿ ಈ ಕೆಲಸ ನಾನು ಮಾಡ್ತಾ ಇರೋದು. ನಾನು ಯಾವ ರೈತರಿಗೆ ತೊಂದರೆ ಕೊಡಬೇಕಂತಲ್ಲ, ಯಾರಿಗೂ ತೊಂದರೆ ಕೊಡಬೇಕಲ್ಲ. ನಾವು ಇರೋವ್ರಿಗೂ ಯಾವತ್ತೂ ತೊಂದರೆ ಕೊಡಲ್ಲ. ದಯಮಾಡಿ ನಿಮ್ಮಲ್ಲೂ ಕೈ ಜೋಸ್ ಮಾಡಿ ಕೇಳ್ಕೊಳ್ತೀನಿ. ನಾನು ಪಕ್ಷ ಭೇದ ಬಿಟ್ಟಾಕಿ ಇದೆಲ್ಲ ನಾವು ತೊಂದರೆ ಕೊಡಲ್ಲ. ದೇವಸ್ಥಾನಗಳದ್ದು ಪರ್ಟಿಕ್ಯುಲರ್ಲಿ ಇರ್ತೀನಿ. ಭಾಳ ಜನ ಸ್ವಾಮೀಜಿಗಳೆಲ್ಲ ಭಾಳ ಇವರು ಹೇಳಿದ್ರು, ಪೂಜಾರವ್ರು ಹೇಳಿದ್ರು, ಇವರು ನಮ್ಮ ಪೂಜಾರವ್ರು ಹೇಳಿದ್ರು, ಯಾವುದೋ ದೇವಸ್ಥಾನ ಹಸಿನು ಒಪ್ಪಾಗ ಅಂತದ್ದಿದ್ರೆ ನಾವು ಮುಟ್ಟಲ್ಲ. ಆಮೇಲೆ ರೈತರದ್ದು ದಾಖಲೆ ಕೊಡಿ, ಬಾಯಿ ಮಾತಬೇಡ. ಜಮೀರ್ ಅವರೇ, ಇಂಥ ಟೈಮಲ್ಲಿ ಒಫ್ಫಾದ ನೀವು ಮಾಡಿದ್ರಿ, ಇಂಥ ರೈತರಿಗೆ ತೊಂದರೆ ಆಗಿದೆ, ಇಂಥ ರೈತರ ಜಾಗ ಇದ್ದಿದ್ದು ನೀವು ತೊಗೊಂಡಿದ್ದೀರಾ, ಒಪ್ಪೋದಿನ ದಾಖಲೆ ಕೊಡಿ, ಕ್ಯಾನ್ಸಲ್ ಮಾಡ್ತೀರಾ.